ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಾಣಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಸುರಂಗ ಮಾರ್ಗದಿಂದ ಐಟಿ ಸಿಟಿ ಮಂದಿಗೆ ಕಾದಿದ್ಯಂತೆ ಆಪತ್ತು. ಬೆಂಗಳೂರಲ್ಲಿ ಟನಲ್ ರಸ್ತೆ ನಿರ್ಮಾಣಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿರುವಂಥದ್ದು. ಸುರಂಗ ಮಾರ್ಗದಿಂದ ಐಟಿ ಸಿಟಿ ಮಂದಿಗೆ ಆಪತ್ತು ಕಾದಿದ್ಯಂತೆ. ಟ್ರಾಫಿಕ್ ಕಂಟ್ರೋಲ್ಗೆ ಟನಲ್ ರಸ್ತೆ ಪ್ಲಾನ್ ಮಾಡಿದೆ ರಾಜ್ಯ ಸರ್ಕಾರ. ಟನಲ್ ರಸ್ತೆ ನಿರ್ಮಾಣದಿಂದ ಸಾರ್ವಜನಿಕರಿಗೆ ಅಪಾಯ ಗ್ಯಾರಂಟಿ ಅಂತ ಈಗ ತಜ್ಞರು ಹೇಳ್ತಾ ಇರುವಂಥದ್ದು. ಹೇಗೆ ಅಂತ ಹೇಳಿದ್ರೆ ಕಟ್ಟಡಗಳಿಗೆ ತೊಂದರೆ ಆಗುತ್ತೆ, ಸಾಕಷ್ಟು ಕಟ್ಟಡಗಳಿರುತ್ತೆ, ಅವುಗಳಿಗೆ ತೊಂದರೆ ಆಗುತ್ತೆ. ನಗರದ 20,000 ಕುಟುಂಬ 10,000 ಮನೆಗಳಿಗೆ ಕಂಟಕವಾಗುತ್ತಂತೆ ಈ ಯೋಜನೆ. ಬೃಹತ್ ಕಟ್ಟಡಗಳ ಅಪಾಯಕ್ಕೆ ಡೇಂಜರ್. ಮುಖ್ಯವಾಗಿ ಟನಲ್ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ನಿನ್ನೆ ಒಂದು ಸುದ್ದಿಯನ್ನು ನೋಡಿದ್ವಿ. ಅದೇ ರೀತಿಯಾಗಿ ಈ ಟನಲ್ ರಸ್ತೆ ನಿರ್ಮಾಣಕ್ಕೆ 13,000 ಕೋಟಿ ಸಾಲವನ್ನು ಮಾಡ್ತಾ ಇದೆ BBMP ಅಂತ ಹೇಳಿ ಒಂದು ಕಡೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದ್ದಾರೆ. ಮತ್ತೊಂದು ಕಡೆ ತಜ್ಞರು ಒಂದು ಆರೋಪವನ್ನು ಮತ್ತು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ಈ ಟನಲ್ ರಸ್ತೆ ನಿರ್ಮಾಣ ಏನಾದರೂ ಆದರೆ ಜನರಿಗೆ ಅನಾನುಕೂಲ ಆಗುತ್ತೆ, ಆಪತ್ತಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಟನಲ್ ರಸ್ತೆ ನಿರ್ಮಾಣ ಆದರೆ ಒಂದಿಷ್ಟು ಕಟ್ಟಡಗಳಿಗೆ ಅಪಾಯ ಅಂತ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಹೆಬ್ಬಾಳದವರೆಗೆ ಟನಲ್ ರಸ್ತೆ ನಿರ್ಮಾಣ. ಇದು ಸುಮಾರು 17 ಕಿಲೋಮೀಟರ್ ಟನಲ್ ರಸ್ತೆ ನಿರ್ಮಾಣ. ಈಗಾಗಲೇ DPRನಿಂದ ರಸ್ತೆ ನಿರ್ಮಾಣಕ್ಕೆ ಭರ್ಜರಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಿಕ್ಕೆ ಕೂಡ BBMP ಮುಂದಾಗಿದೆ. ಆದರೆ ಟನಲ್ ರಸ್ತೆಯಿಂದ ಮನೆಗಳ ಬೋರ್ವೆಲ್ಗೆ ಹಾನಿ ಭೀತಿ ಇರುವಂಥದ್ದು. ಜೊತೆಗೆ ಕಟ್ಟಡಗಳ 300ರಿಂದ 400 ಅಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತಂತೆ. ಕಟ್ಟಡಗಳ ಕೆಳಗಡೆ ರಸ್ತೆ ಹಾದು ಹೋದರೆ ಅಡಿಪಾಯ ಅಂದರೆ ನಿಮಗೆ ಬೇಸ್ಮೆಂಟ್ಗೆ ಡೇಂಜರ್ ಅಂತ ಹೇಳಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಟು ಹೆಬ್ಬಾಳದವರೆಗೆ ಟನಲ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವ ಯೋಜನೆ ಇದು. ಬರೋಬ್ಬರಿ 17 ಕಿಲೋಮೀಟರ್ ಟನಲ್ ರಸ್ತೆ ನಿರ್ಮಾಣಕ್ಕೆ ಈಗಾಗಲೇ ಹರಾಜು ಕರಿಬೇಕು ಅಂತ ಹೇಳಿ ಕೂಡ BBMP ಮಾಡಿಕೊಂಡಿರುವಂಥದ್ದು. ಸಾಲಕ್ಕೂ ಕೂಡ ಮುಂದಾಗಿದೆ. ಬಟ್ ಈಗ ತಜ್ಞರ ಆತಂಕ ಇಷ್ಟೇ, ನೀವು ಟನಲ್ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಬೋರ್ವೆಲ್ಗಳಿಗೆ ಹಾನಿಯಾಗುತ್ತೆ, ಮನೆಗಳ ಬೋರ್ವೆಲ್ಗಳಿಗೆ ಹಾನಿಯಾಗುತ್ತೆ. ಜೊತೆಗೆ 300ರಿಂದ 400 ಅಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಬೇಸ್ಮೆಂಟ್ ಶೇಕ್ ಆಗುತ್ತೆ. ಬೇಸ್ಮೆಂಟ್ ಶೇಕ್ ಆದರೆ ಏನಾಗುತ್ತೆ, ಕಟ್ಟಡ ಕುಸಿಯುವಂಥ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಹೀಗಾಗಿ ಈ ಟನಲ್ ರಸ್ತೆ ನಿರ್ಮಾಣವನ್ನು ಕೈ ಬಿಡಬೇಕು ಅಥವಾ ಬೇರೆದೇನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ತಜ್ಞರು ಹೇಳ್ತಾ ಇರುವಂಥದ್ದು. ಆದರೆ ಸರ್ಕಾರ ಏನು ಮಾಡ್ತಾ ಇದೆ, ಈಗಾಗಲೇ ಈ ಟೆಂಡರನ್ನು ಕರೀಬೇಕು ಅಂತ ಮುಂದಾಗಿರುವಂಥದ್ದು. BBMP ಕೂಡ ಹುಡ್ಕೋ ಬ್ಯಾಂಕ್ನಿಂದ 13,000 ಕೋಟಿಗಳ ಸಾಲವನ್ನು ಪಡೆಯಲಿಕ್ಕೆ ಮುಂದಾಗಿರುವಂಥದ್ದು. ಬ್ಯಾಂಕ್ ಕೂಡ ಸಾಲವನ್ನು ಕೊಡುತ್ತಂತೆ. ಬಟ್ ಈಗ ತಜ್ಞರು ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮುಖ್ಯವಾಗಿ ತಜ್ಞರು ಆತಂಕವನ್ನು ವ್ಯಕ್ತಪಡಿಸಿರೋದು ಯಾಕೆ, ಏನು ಹೇಳ್ತಾ ಇದ್ದಾರೆ ತಜ್ಞರು ಅಂತ? ಸಂಪರ್ಕ ಕಡಿತವಾಗಿರುವಂಥದ್ದು. ಒಂದು ಕಡೆ ಟನಲ್ ರಸ್ತೆ ನಿರ್ಮಾಣಕ್ಕೆ BBMP ಮತ್ತು ಸರ್ಕಾರ ಸಿದ್ಧತೆಯನ್ನು ಮಾಡ್ಕೋತಿದ್ರೆ, ಮತ್ತೊಂದು ಕಡೆ ಈ ಟನಲ್ ರಸ್ತೆ ನಿರ್ಮಾಣ ಬೇಡ ಅಂತ ಹೇಳಿ ಇಲ್ಲಿ ತಜ್ಞರು ಈಗ ಹೇಳ್ತಾ ಇರುವಂಥದ್ದು.